ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ. ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತೀನಿ. ನಿಮಗೆ ಕಡ್ಡಾಯ ಕನ್ನಡ ರಿಲೇಟೆಡ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬನ್ನಿ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಸ್ವಲ್ಪ ಕ್ವಶನ್ಸ್ ಆ್ಯಂಡ್ ಆನ್ಸರ್ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಇವಾಗ ನೋಡೋಣ ಯಾವುದು ಅಂತ. ಇಲ್ಲಿ ಫಸ್ಟ್ ಒನ್ ನೋಡೋಣ. ಶಿವನತ್ತಣಿಂ ಇದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಶಿವನತ್ತಣಿಂ ಇದು ಯಾವ ವಿಭಕ್ತಿ ಪ್ರತ್ಯಯವಾಗಿದೆ ಅಂತ ಇಲ್ಲಿ ಕ್ವಶನ್ಗೆ ಅಂದರೆ ವಿಭಕ್ತಿ ಪ್ರತ್ಯಯದ ಮೇಲೆ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಇದು ಶಿವನತ್ತಣಿಂ ಅನ್ನೋದು ಹಳೆಗನ್ನಡದ ಪದ. ಆಪ್ಷನ್ಗಳಲ್ಲಿ ಪಂಚಮಿ ವಿಭಕ್ತಿ, ತೃತೀಯ, ಚತುರ್ಥಿ, ಪ್ರಥಮ ಅಂತ ಕೊಟ್ಟಿದ್ದಾರೆ. ವಿಭಕ್ತಿಗಳಲ್ಲಿ ಒಟ್ಟಿನಲ್ಲಿ ಕನ್ನಡದಲ್ಲಿ ಯಾವ್ದು ಎಷ್ಟು ಬರುತ್ತೆ ಅಂತ ಅಂದರೆ 7 ವಿಭಕ್ತಿಗಳು ಪ್ರತ್ಯಯ ಬರುತ್ತೆ. ಅದೇ ರೀತಿ ಹಳೆಗನ್ನಡದಲ್ಲೂ ಕೂಡ 7 ವಿಭಕ್ತಿ ಪ್ರತ್ಯಯಗಳು ಬರುತ್ತೆ. ಈ ಪಂಚಮಿ ಅನ್ನೋದು ಶಿವನತ್ತಣಿಂ ಅನ್ನೋದು ಅದೊಂದು ಪಂಚಮಿ ವಿಭಕ್ತಿ ಆಗುತ್ತೆ. ಯಾಕೆ ಅಂತ ಅಂದರೆ ಅದು ಹೊಸಗನ್ನಡದ ದೆಸೆಯಿಂದ ಆ ಥರ 5ನೇದು ಅಂದರೆ ಪಂಚಮಿ ವಿಭಕ್ತಿ ಆಗುತ್ತೆ ದೆಸೆಯಿಂದ ಅಂತ. ಅದೇ ರೀತಿ ಹಳೆಗನ್ನಡದಲ್ಲಿ ನತ್ತಣಿಂ ಅನ್ನೋದು ದೆಸೆಯಿಂದ ಅನ್ನೋದು ಆಗುತ್ತೆ. ಸೊ ಹಂಗಾಗಿ ಅದು ಪಂಚಮಿ ವಿಭಕ್ತಿ ಆಗುತ್ತೆ. ಯಾವುದು ಅಂತ ಅಂದರೆ ಶಿವನತ್ತಣಿಂ ಅನ್ನೋದು ಯಾವ ಒಂದು ವಿಭಕ್ತಿ ಅಂತ ಅಂದರೆ ಪಂಚಮಿ ವಿಭಕ್ತಿ ಆಗುತ್ತೆ. ನಿತ್ತಣಿಂ ಅನ್ನೋದು ದೆಸೆಯಿಂದ ಅನ್ನೋ ಥರ ಬರುತ್ತೆ. ಸೊ ಅದಕ್ಕೋಸ್ಕರ ಅದು ಪಂಚಮಿ ವಿಭಕ್ತಿ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ನೋಡೋಣ. ಒಡ್ಡರಾಧನೆಯನ್ನು ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಈ ಒಂದು ಸಾಹಿತ್ಯದ ರಿಲೇಟೆಡ್ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಯಾರೆಲ್ಲ ಇನ್ನು ಆ ಒಂದು ವಿಡಿಯೋನ ನೋಡಿಲ್ಲ ಸೊ ಆದಷ್ಟು ಬೇಗ ಹೋಗಿ ನೋಡಿ. ಇಲ್ಲಿ ಆಪ್ಷನ್ಗಳಲ್ಲಿ ಪಂಪಾರನ್ನ, ಪೊನ್ನ, ಶಿವಕೋಟ್ಯಾಚಾರ್ಯ ಅಂತ ಕೊಟ್ಟಿದ್ದಾರೆ. ಪಂಪಾರನ್ನ, ಪೊನ್ನ ಯಾರು ಅಂತ ಅಂದರೆ ಈ ಮೂವರುಗಳು ರತ್ನತ್ರಯರು ಹಾಕ್ತಾರೆ. ಶಿವಕೋಟ್ಯಾಚಾರ್ಯ ಯಾರು ಅಂತ ಅಂದರೆ ಅವರು ಒಡ್ಡರಾಧನೆಯನ್ನು ಬರೆದವರು. ಆಪ್ಷನ್ 4 ಇಸ್ ರೈಟ್. ಒಡ್ಡರಾಧನೆಯನ್ನು ಬರೆದವರು ಯಾರು ಅಂತ ಅಂದರೆ ಶಿವಕೋಟ್ಯಾಚಾರ್ಯ. ಮತ್ತೆ ಪಂಪನ ಕೃತಿಗಳು ಯಾವುದು ಅಂತ ಅಂದರೆ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ. ನೆಕ್ಸ್ಟ್ ಇದು ಅವನ ಆಶ್ರಯದಾತ ಬಂದ್ಬಿಟ್ಟು ಹರಿಕೇಸರಿ ಹಾಕ್ತಾರೆ. ನೆಕ್ಸ್ಟ್ ಪೊನ್ನನ ಕೃತಿಗಳು ಯಾವುದು ಅಂತ ಅಂದರೆ ಪೊನ್ನನ ಕೃತಿಗಳು ಬಂದ್ಬಿಟ್ಟು ಶಾಂತಿ ಪುರಾಣ ಮತ್ತೆ ಭುವನೈಕ್ಯ ರಾಮಬುದ್ಧಿಯಮ್ಮ ಆಗುತ್ತೆ. ಪೊನ್ನನ ಬಿರುದು ಉಭಯ ಕವಿ ಚಕ್ರವರ್ತಿ ಅಂತ. ಇವನ ಆಶ್ರಯದಾತ ಮುಮ್ಮಡಿ ಕೃಷ್ಣ ಮತ್ತು ತೈಲಪ ಅಂತ ಪೊನ್ನನ ರಿಲೇಟೆಡ್. ನೆಕ್ಸ್ಟ್ ರನ್ನನ ಕೃತಿ ಯಾವುದು ಅಂತ ಅಂದರೆ ಸಾಹಸ ಭೀಮ ವಿಜಯಂ, ಪರಶುರಾಮ ಚರಿತ, ಅಜಿತನಾಥ ಪುರಾಣ ಅಂತ. ಇವನ ಆಶ್ರಯದಾತ ಚಾಲುಕ್ಯ ದೊರೆ ತೈಲಪ ಮತ್ತು ಸತ್ಯಾಶ್ರಯ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಡ್ಡರಾಧನೆ ಏನು ಅಂತಂದ್ರೆ ಕನ್ನಡದ ಮೊದಲ ಯಾವುದು ಗ್ರಂಥ ಅಂತ ಅಂದ್ರೆ ಗದ್ಯ ಗ್ರಂಥ ಅಂತ ಅಂದ್ರೆ ಸೊ ಒಡ್ಡರಾಧನೆ ಆಗುತ್ತೆ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತ ಅಂದ್ರೆ ಒಡ್ಡರಾಧನೆ. ಇದು ವೃದ್ಧರ ಬಗ್ಗೆ ತಿಳಿಸುವ ಗ್ರಂಥ ಅಥವಾ ವೃದ್ಧರ ಆರಾಧನಾ ಗ್ರಂಥ ಯಾವುದು ಅಂತ ಅಂದ್ರೆ ಒಡ್ಡರಾಧನೆ ಆಗುತ್ತೆ. ಇದನ್ನು ಬರೆದವರು ಯಾರು ಅಂತ ಅಂದ್ರೆ ಶಿವಕೋಟ್ಯಾಚಾರ್ಯ. ಆಪ್ಷನ್ 4 ಇಸ್ ರೈಟ್, ಶಿವಕೋಟ್ಯಾಚಾರ್ಯ. ನೆಕ್ಸ್ಟ್ ಒನ್ ನೋಡೋಣ. ಇವರು ರಾಷ್ಟ್ರಕವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಗಳಲ್ಲಿ ಒಬ್ರು ರಾಷ್ಟ್ರಕವಿ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಬರಗೂರು ರಾಮಚಂದ್ರಪ್ಪ, ಡಾಕ್ಟರ್ ಸಿದ್ದಲಿಂಗಯ್ಯ, ಚಂಪಾ, GS ಶಿವರುದ್ರಪ್ಪ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ರಾಷ್ಟ್ರಕವಿ ಯಾರು ಅಂತ ಅಂದ್ರೆ ಆಪ್ಷನ್ 4 ರೈಟ್, GS ಶಿವರುದ್ರಪ್ಪನವರು. ಬರಗೂರು ರಾಮಚಂದ್ರಪ್ಪನವರ ಕೃತಿಗಳು ಸೀಲು ನೆಲ, ಸೂರ್ಯ ಮತ್ತೆ ಗಾಜಿನ ಮನೆ ಅಂತ. ಸೊ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕೃತಿಗಳು ಯಾವುದು ಅಂತ ಅಂದ್ರೆ ಇವರೊಬ್ರು ದಲಿತ ಕವಿ. ಊರು ಕೇರಿ, ಅಕ್ಕಿ ನೋಟ, ಎಡಬಲ ಅನ್ನೋದು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕೃತಿಗಳು. ಚಂಪಾ ಅಂತ ಅಂದ್ರೆ ಚಂದ್ರಶೇಖರ ಪಾಟೀಲ ಅಂತ. ಸೊ ಇವರು ಯಾರ್ಯಾವುದು ಚಂದ್ರಶೇಖರ ಪಾಟೀಲ ಅವರನ್ನ ಚಂಪಾ ಅಂತ ಕರೀತಾರೆ ನಿಮಗೆ ಗೊತ್ತಿದೆ. ಇವರ ಕಾವ್ಯನಾಮ ಅದು. ಇವರ ಕೃತಿಗಳು ಬಂದ್ಬಿಟ್ಟು ಕೊಡೆಗಳು ಅಂತ. ನೆಕ್ಸ್ಟ್ GS ಶಿವರುದ್ರಪ್ಪ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇವರು ರಾಷ್ಟ್ರಕವಿ, 3ನೇ ರಾಷ್ಟ್ರಕವಿ. ಒಟ್ಟಿನಲ್ಲಿ ಟೋಟಲ್ 3 ಜನ ರಾಷ್ಟ್ರಕವಿಗಳು. ಒಬ್ರು ಗೋವಿಂದಪ್ಪ, ನೆಕ್ಸ್ಟ್ ಕುವೆಂಪು ಅವರು, ನೆಕ್ಸ್ಟ್ GS ಶಿವರುದ್ರಪ್ಪನವರು ಆಗುತ್ತೆ. ಒಟ್ಟಿನಲ್ಲಿ ಆಪ್ಷನ್ 4. ನೆಕ್ಸ್ಟ್ ಒನ್ ನೋಡೋಣ ಯಾವುದು ಅಂತ. ಹಾಂಡೆಯ್ಯನ ಕೃತಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಧರ್ಮಾಮೃತ, ಚಾವುಂಡರಾಯ ಪುರಾಣ, ನೆಕ್ಸ್ಟ್ ಕಬ್ಬಿಗರ ಕಾವ್ಯ, ವಿಕ್ರಮಾರ್ಜುನ ವಿಜಯ ಅಂತ 4 ಆಪ್ಷನ್ಗಳಲ್ಲಿ ಹಾಂಡೆಯ್ಯನ ಕೃತಿ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಮಾಡಿದ್ದೆ ವಿಡಿಯೋನ. ಅವರ ಕಾವ್ಯ ಬಂದ್ಬಿಟ್ಟು ಕಬ್ಬಿಗರ ಕಾವ್ಯ. ನೆಕ್ಸ್ಟ್ ಕಬ್ಬಿಗರ ಕಾವ್ಯಕ್ಕೆ ಇನ್ನೊಂದು ನೇಮ್ ಇದೆ ಅಂದ್ರೆ ಹೆಸರು ಇದೆ. ಅದ್ರ ನೇಮ್ ಏನು ಅಂತ ಅಂದ್ರೆ ಮದನ ವಿಜಯ ಅಂತ ಕರೀತಾರೆ ಕಬ್ಬಿಗರ ಕಾವ್ಯನ. ನೆಕ್ಸ್ಟ್ ಇಲ್ಲಿ ಧರ್ಮಾಮೃತ ಕೃತಿ ಯಾರ್ದು ಅಂತಂದ್ರೆ ನಯಸೇನ ಅವ್ರದ್ದು. ಚಾವುಂಡರಾಯ ಪುರಾಣ ಯಾರ್ದು ಅಂತ ಅಂದ್ರೆ ಚಾವುಂಡರಾಯ 4ನೇ ರಾಚಮಲ್ಲನ ಮಂತ್ರಿ ಚಾವುಂಡರಾಯರ್ದು, ಅದು ಚಾವುಂಡರಾಯ ಪುರಾಣ. ನೆಕ್ಸ್ಟ್ ಕಬ್ಬಿಗರ ಕಾವ್ಯ ನಿಮಗೆ ಗೊತ್ತಿದೆ, ಅದು ಹಾಂಡೆಯ್ಯನ ಕೃತಿ. ವಿಕ್ರಮಾರ್ಜುನ ವಿಜಯ ಬಂದ್ಬಿಟ್ಟು ಅದು ಪಂಪನ ಕೃತಿ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಬ್ಬಿಗರ ಕಾವ್ಯ. ನೆಕ್ಸ್ಟ್ ಒನ್ ನೋಡೋಣ ಯಾವುದು ಅಂತ. ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದೇ ರೀತಿ ಈ ಕ್ವಶನ್ ತುಂಬಾ ಸಲ ರಿಪೀಟ್ ಆಗಿದೆ.
ಅಂದರೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಏನೋ ಒಂದು ಕ್ವಶನ್ ಕೊಟ್ಟಿರ್ತಾರೆ ಅದೇ ಥರ ಇದನ್ನು ಕೂಡ ಕೊಡ್ತಾರೆ. ಅಂದರೆ ಈ ಸಲ ಕಡ್ಡಾಯ ಕನ್ನಡಕ್ಕೆ ತುಂಬಾ ಯೂಸ್ ಆಗುತ್ತೆ. ಹಳೆ ಕ್ವಶನ್ ಪೇಪರಲ್ಲಿ ಏನು ಕೊಟ್ಟಿದೆ ಅದು 100% ರಿಪೀಟೆಡ್ ಕ್ವಶನ್ಸ್ ಆಗಿರುತ್ತೆ, ನೋಡ್ಕೊಳ್ಳಿ. ತ್ಯಾಗರಾಜರು, ಶಿಶುನಾಳ ಶರೀಫರು, ಪುರಂದರದಾಸರು, ಕನಕದಾಸರು ಅಂತ ಇದೆ. ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಅಂದರೆ ಪುರಂದರದಾಸರು. ಆಪ್ಷನ್ 3 ರೈಟ್ ಆನ್ಸರ್. ಕರ್ನಾಟಕ ಸಂಗೀತ ಪಿತಾಮಹ ಯಾರು ಅಂತ ಕೇಳಿದರೆ ಅವರು ಪುರಂದರದಾಸರು. ನೆಕ್ಸ್ಟ್ ಒನ್ನು, 10 ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು ಅಂತ ಇಲ್ಲಿ ಒಂದು ಗಾದೆ ಮಾತು ಕೊಟ್ಟಿದ್ದಾರೆ. 10 ಕಟ್ಟೋ ಕಡೆ ಒಂದು ಡ್ಯಾಶ್ ಕಟ್ಟು ಅಂತ ಇಲ್ಲಿ ಗಾದೆ ಮಾತಿಗೆ ಬಂಗಾರ, ಬೆಳ್ಳಿ, ರತ್ನ, ಮುತ್ತು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಬಂಗಾರ, ಬೆಳ್ಳಿ, ರತ್ನ, ಮುತ್ತು ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ನೀವು ಕ್ಯಾಶುಯಲ್ ಆಗಿ ಗಾದೆ ಮಾತು ಕೇಳಿದ್ದೀರಾ. 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು ಅಂತ ಗಾದೆ ಇದೆ. 10 ಕಟ್ಟೋ ಕಡೆ ಒಂದು ಮುತ್ತು ಕಟ್ಟು ಅನ್ನೋದು ಅದೊಂದು ಗಾದೆ. ಇದಕ್ಕೆ ರೈಟ್ ಆನ್ಸರ್ ಕೂಡ ಮುತ್ತು ಆಗುತ್ತೆ. ಈ ಥರ ಒಂದು ಗಾದೆ ರಿಲೇಟೆಡ್, ನುಡಿಗಟ್ಟು, ಪ್ರತಿಯೊಂದು ಕನ್ನಡ ರಿಲೇಟೆಡ್ ಯಾವ್ದು ಬರುತ್ತೆ ಅದೆಲ್ಲ ಕೇಳ್ತಾರೆ. ಇದಕ್ಕೆ ರೈಟ್ ಆನ್ಸರು ಮುತ್ತು. ನೆಕ್ಸ್ಟ್ ಒನ್ನು, ತಾಳಗುಂದ ಶಾಸನವು ಯಾವ ಶಾಸನ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ತಾಳಗುಂದ ಶಾಸನವು ಯಾವ ಶಾಸನ ಅಂತ ಇಲ್ಲಿ ಕ್ವಶನ್ ಅಲ್ಲಿ ಮಾಸ್ತಿ ಶಾಸನ, ಪ್ರಶಸ್ತಿ ಶಾಸನ, ಪಟ್ಟಿ ಶಾಸನ, ನೆಕ್ಸ್ಟ್ ದಾನ ಶಾಸನ ಅಂತ 4 ಆಪ್ಷನ್ಗಳಲ್ಲಿ ಇಲ್ಲಿ ನಾನು ಆನ್ಸರು ದಾನ ಶಾಸನ ಅಂತ ಹಾಕಿದ್ದೀನಿ. ಅಂದರೆ ತಾಳಗುಂದ ಶಾಸನವು ದಾನದಿಂದ ಬಂದಿರೋ ಶಾಸನ ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಅದಕ್ಕೆ ರೈಟ್ ಆನ್ಸರು ದಾನ ಶಾಸನ ಅಂತಲೂ ಕೂಡ ಕೊಟ್ಟಿದ್ದೀನಿ. ಇದಕ್ಕೆ ನೀವು ಕಮೆಂಟ್ ಮಾಡಿ ತಾಳಗುಂದ ಶಾಸನವು ಯಾವ ಒಂದು ಶಾಸನ ಆಗುತ್ತಾ, ಪಟ್ಟಿ ಶಾಸನ ಆಗುತ್ತಾ ಅಥವಾ ದಾನ ಶಾಸನ ಆಗುತ್ತಾ ಅಂತ ನೀವು ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಒಟ್ಟಿನಲ್ಲಿ ನಾನು ದಾನ ಶಾಸನ ಹಾಕಿದ್ದೀನಿ. ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ನೋಡೋಣ. ರಂಗಮ್ಮನ ವಟಾರ ಎಂಬ ಕಾದಂಬರಿಯನ್ನು ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ರಂಗಮ್ಮನ ವಟಾರ ಎಂಬ ಕಾದಂಬರಿಯನ್ನು ಬರೆದವರು ಯಾರು ಅಂತ ಅಂದರೆ ಸೊ ಇದರಲ್ಲಿ ರೈಟ್ ಆನ್ಸರು ನಾನು ನಿರಂಜನ ಅವರು ಅಂತ ಹಾಕಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನಿರಂಜನ. ಇಲ್ಲಿ ಆಪ್ಷನ್ಗಳಲ್ಲಿ ಕುವೆಂಪು, GS ಶಿವರುದ್ರಪ್ಪ, ಚದುರಂಗ, ನಿರಂಜನ ಅಂತ ಕೊಟ್ಟಿದ್ದಾರೆ. ರಂಗಮ್ಮನ ವಟಾರ ಕಾದಂಬರಿಯನ್ನು ಬರೆದವರು ಕೂಡ ನಿರಂಜನ ಆಗ್ತಾರೆ. ನೆಕ್ಸ್ಟ್ ಕುವೆಂಪು, GS ಶಿವರುದ್ರಪ್ಪ ಅವರು ರಾಷ್ಟ್ರಕವಿಗಳು. ಚದುರಂಗನ ಕೃತಿಗಳು ಯಾವುದು ಅಂತ ನೋಡೋದಾದ್ರೆ ಚದುರಂಗ ಅವರ ಕೃತಿಗಳು ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಸರ್ವಮಂಗಳ, ಉಯ್ಯಾಲೆ, ವೈಶಾಖ ಮತ್ತು ಹೆಜ್ಜಾಲ ಅಂತ ಕೃತಿಗಳನ್ನ ಬರೆದಿದ್ದಾರೆ. ಒಟ್ಟಿನಲ್ಲಿ ರಂಗಮ್ಮನ ವಟಾರ ಎಂಬ ಕಾದಂಬರಿಯನ್ನು ಬರೆದವರು ಯಾರು ಅಂತ ಅಂದರೆ ಸೊ ನಿರಂಜನ. ನೆಕ್ಸ್ಟ್ ಒನ್ನು, ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿರುವ ಅಲಂಕಾರ ಯಾವುದು ಅಂತ ಇಲ್ಲಿ ಕ್ವಶನ್ನು. ಆಕಾಶವು ನೆಲಕ್ಕೆ ಬಿದ್ದಿತೋ ಎಂಬುದರಲ್ಲಿರುವ ಅಲಂಕಾರ ಅನ್ನೋದು ಯಾವ ಒಂದು ಅಲಂಕಾರ ಅಂತ ಇಲ್ಲಿ ಕ್ವಶನ್ ಇದೆ. ನಿಜವಾಗ್ಲೂ ಆಕಾಶ ನೆಲಕ್ಕೆ ಬೀಳುತ್ತಾ ಇಲ್ಲ ತಾನೇ, ಅದಕ್ಕೋಸ್ಕರ ಯಾವ ಆಪ್ಷನ್ಗಳು ಕೊಟ್ಟಿದ್ದಾರೆ ನೋಡೋಣ. ಶ್ಲೇಷಾಲಂಕಾರ, ಉತ್ಪ್ರೇಕ್ಷಕ ಅಲಂಕಾರ, ರೂಪಕ ಅಲಂಕಾರ, ಉಪಮೇಯ ಅಲಂಕಾರ ಅಂತ ಇಲ್ಲಿ 4 ಅಲಂಕಾರ ರಿಲೇಟೆಡ್ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಇಸ್ ಕರೆಕ್ಟು. ಉತ್ಪ್ರೇಕ್ಷೆ ಅಲಂಕಾರ ಆಗುತ್ತೆ. ಯಾಕೆಂತಂದ್ರೆ ಅದು ಆಗದ ಮಾತು, ಉತ್ಪ್ರೇಕ್ಷೆಯಿಂದ ಹೇಳಿರೋ ಅಂತ ಮಾತು. ಆಕಾಶ ಎಂದಿಗೂ ನೆಲಕ್ಕೆ ಬೀಳಲ್ಲ, ಅದು ಉತ್ಪ್ರೇಕ್ಷೆಯಿಂದ ಹೇಳಿರೋ ಮಾತಾಗಿರುತ್ತೆ. ಅದಕ್ಕೋಸ್ಕರ ಇದು ಕರೆಕ್ಟ್ ಆನ್ಸರು ಉತ್ಪ್ರೇಕ್ಷೆ ಅಲಂಕಾರ. ನೆಕ್ಸ್ಟ್ ಒನ್ನು, ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವನು ಯಾರು ಅಂತ ಇಲ್ಲಿ ಕ್ವಶನ್ ಇದೆ. ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವನು ಆಂಡಯ್ಯ, ನಾಗಾರ್ಜುನ, 1ನೇ ನಾಗವರ್ಮ, ಕವಿರಾಜ ಮಾರ್ಗಕಾರ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವನು ಯಾರು ಅಂತ ಅಂದರೆ ಕವಿರಾಜ ಮಾರ್ಗಕಾರ ಆಗ್ತಾರೆ. ಕವಿರಾಜ ಮಾರ್ಗ ಯಾರು ಬರೆದವರು ಅಂತ ಅಂದರೆ ಶ್ರೀ ವಿಜಯ ಆಗ್ತಾರೆ. ಸೊ ಇದಕ್ಕೆ ರೈಟ್ ಆನ್ಸರು ಕವಿರಾಜ ಮಾರ್ಗಕಾರ ಅಥವಾ ಶ್ರೀ ವಿಜಯ. ನೆಕ್ಸ್ಟ್ ಆಂಡಯ್ಯ ಅಚ್ಚ ಕನ್ನಡದಲ್ಲಿ ಕಾವ್ಯ ರಚಿಸಿದ ಕವಿ, ಅವನ ಕೃತಿ ಕಬ್ಬಿಗರ ಕಾವ್ಯ. ನೆಕ್ಸ್ಟ್ ನಾಗಾರ್ಜುನ, 1ನೇ ನಾಗವರ್ಮನ ಕೃತಿಗಳು ಯಾವ್ದ್ಯಾವ್ದು ಅಂತ ನಿಮಗೆ ಗೊತ್ತಿದೆ. 1ನೇ ನಾಗವರ್ಮನ ಕೃತಿ ಬರೆದಿರೋದು ಚಂದೋಂಬುದಿ. ನೆಕ್ಸ್ಟ್ ಕರ್ನಾಟಕ ಕಾದಂಬರಿ ಅಂತ. ಚಂದೋಂಬುದಿ ಬಂದ್ಬಿಟ್ಟು ಅದು ಕನ್ನಡದ ಮೊದಲ ಚಂದೋ ಗ್ರಂಥ ಆಗುತ್ತೆ. ಸೊ ಚಂದೋಂಬುದಿ ಅನ್ನೋದು ನಾಗವರ್ಮನ ಕನ್ನಡದ ಮೊದಲ ಚಂದೋ ಗ್ರಂಥ ಆಗುತ್ತೆ. ನೆಕ್ಸ್ಟ್ ಕವಿರಾಜ ಮಾರ್ಗಕಾರ ಯಾರು ಅಂತ ಅಂದರೆ ಬರ್ದಿರೋರು ಯಾರು ಅಂತ ಅಂದರೆ ಶ್ರೀ ವಿಜಯ ಆಗುತ್ತೆ. ಇಲ್ಲಿಗೆ ಕನ್ನಡಕ್ಕೆ ಸತತಂ ಪ್ರಾಸಂ ಎಂದವನು ಯಾರು ಅಂತ ಅಂದರೆ ಕವಿರಾಜ ಮಾರ್ಗಕಾರ, ಬರೆದವರು ಯಾರು ಅಂತ ಅಂದರೆ ಶ್ರೀ ವಿಜಯ. ನೆಕ್ಸ್ಟ್ ಒನ್ನು, ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ದಸೆಯಿಂದ, ಅನ್ನು, ಇಂದ, ಹ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಅಂದರೆ ಅನ್ನು ಆಗುತ್ತೆ. ಸೊ ಆನ್ಸರ್ ಇಸ್ ಅನ್ನು ಅನ್ನೋದು ಕರೆಕ್ಟು. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅದು ಅನ್ನು ಅನ್ನೋದು. ಇಲ್ಲಿ ನೋಡಿ ವಿಭಕ್ತಿ ಪ್ರತ್ಯಯಗಳು 7 ಇದಾವೆ. 7 ವಿಭಕ್ತಿ ಪ್ರತ್ಯಯಗಳಿದಾವೆ ಅಂತ ಹೇಳಿದ್ನೆಲ್ಲ ಯಾವ್ದ್ಯಾವ್ದು ಅಂತ ಅಂದರೆ ಉ, ಅನ್ನು, ಇಂದ, ಗೆ, ಕೆ, ಹೀಗೆ, ದೆಸೆಯಿಂದ, ಆ, ಅಲ್ಲಿ ಅನ್ನೋದು 7 ವಿಭಕ್ತಿ
ವಿಭಕ್ತಿ ಪ್ರತ್ಯಯಗಳಿದಾವೆ. ಉ, ಅನ್ನು, ಇಂದ, ಗೆಕೆ, ದೆಸೆಯಿಂದ, ಆ, ಅಲ್ಲಿ ಅನ್ನೋದು 7 ವಿಭಕ್ತಿ ಪ್ರತ್ಯಯಗಳಿದಾವೆ. ನೆಕ್ಸ್ಟ್ ಒನ್, ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಪದಗಳನ್ನು ಈಗನ್ನುವರು ಅಂತ ಇಲ್ಲಿ ಕ್ವಶನ್ ಇದೆ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಯೋಗವಾಹಗಳು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ನಾವು ಕಡಿಮೆ ಉಸಿರನ್ನು ಯೂಸ್ ಮಾಡಿ ಹೇಳುವಂತ ಪದಗಳು ಯಾವುದು ಅಂತ ನಾವು ಇಲ್ಲಿ ಕಂಡು ಹಿಡಿಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಲ್ಪ ಪ್ರಾಣ ಆಗುತ್ತೆ. ಕಡಿಮೆ ಉಸಿರನ್ನ ತಗೊಂಡು ನಾವು ಅಲ್ಪ ಪ್ರಾಣ ಅಕ್ಷರಗಳನ್ನು ಉಚ್ಚಾರ ಮಾಡ್ತೀವಿ. ಮಹಾಪ್ರಾಣ ಅಂತ ಅಂದ್ರೆ ಹೆಚ್ಚು ಉಸಿರನ್ನ ಯೂಸ್ ಮಾಡಿ ನಾವು ಮಹಾಪ್ರಾಣ ಅಕ್ಷರಗಳನ್ನು ಉಚ್ಚಾರ ಮಾಡ್ತೀವಿ. ನೆಕ್ಸ್ಟ್ ಅನುನಾಸಿಕಗಳು ಅಂತ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳ ಅನುನಾಸಿಕಗಳು ಯಾವುದ್ಯಾವುದು ಅಂದ್ರೆ ಇನ್ಯ, ನ, ಮ ಅನ್ನೋದು ಅನುನಾಸಿಕ ಅಕ್ಷರಗಳು. ಯೋಗವಾಹಗಳು ಯಾವುವು ಅಂತ ಅಂದ್ರೆ 2 ಯೋಗವಾಹಗಳಿದಾವೆ, ವಿಸರ್ಗ ಮತ್ತು ಅನುಸ್ವಾರ ಅಂತ. ಒಟ್ಟಿನಲ್ಲಿ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸುವ ಪದಗಳು ಏನನ್ನುವರು ಅಂತ ಅಂದ್ರೆ ಅಲ್ಪ ಪ್ರಾಣ ಆಗುತ್ತೆ. ನೆಕ್ಸ್ಟ್ ಒನ್, ಮೆಲ್ ಪ್ಲಸ್ ಮಾತು ಇದರ ಸರಿಯಾದ ರೂಪ ಹೀಗಿದೆ ಅಂತ ಇಲ್ಲಿ ಬಿಡಿಸಿ ಬರೆದಿದ್ದಾರೆ. ಇದನ್ನ ಕೂಡಿಸಿ ಬರೆಸಿದಾಗ ಏನಾಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಮೆಲ್ ಪ್ಲಸ್ ಮಾತು ಇದರ ಸರಿಯಾದ ರೂಪ ಹೀಗಿದೆ ಅನ್ನೋದ್ರಲ್ಲಿ ಆಪ್ಷನ್ನು ಮೇಲು ಮಾತು, ಮೇಲ್ವಾತು, ಮೇಲಿನ ಮಾತು, ಮೇಲ್ಮಾತು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನಾವು ಸಡನ್ ಆಗಿ ಮೆಲ್ ಪ್ಲಸ್ ಮಾತು, ಮೇಲ್ಮಾತು ಅಂತ ನಾವು ಟಿಕ್ ಹಾಕೋದು ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಮೇಲ್ ಪ್ಲಸ್ ಮಾತು, ಮೇಲ್ಮಾತು ಅಂತ ಟಿಕ್ ಹಾಕಬಾರ್ದು. ಅದಕ್ಕೆ ಸರಿಯಾದ ರೂಪ ಯಾವುದು ಅಂತ ಅಂದ್ರೆ ಮೇಲ್ವಾತು, ಮೆಲ್ವಾತು ಆಗುತ್ತೆ. ಸೊ ಆಪ್ಷನ್ 2 ಇಸ್ ರೈಟ್. ಮೆಲ್ ಪ್ಲಸ್ ಮಾತು ಇದರ ಸರಿಯಾದ ರೂಪ ಯಾವುದು ಅಂತ ಅಂದ್ರೆ ಮೆಲ್ವಾತು. ಆಪ್ಷನ್ 2 ಇಸ್ ಕರೆಕ್ಟ್, ಮೆಲ್ವಾತು. ನೆಕ್ಸ್ಟ್ ಒನ್ ನೋಡೋಣ. ಹುಟ್ಟು ಪ್ಲಸ್ ಸಾವು ಇದು ಏನು ಒಂದು ಅಂತ ಪದ ಅಂತ ಕೇಳಿದರೆ, ಹುಟ್ಟು ಪ್ಲಸ್ ಸಾವು ಇದು ಅಂತ ಇಲ್ಲಿ ಕ್ವಶನ್ ಅಲ್ಲಿ ಇದೊಂದು ಜೋಡಿ ಪದನ, ಸಮಾನ ಪದನ, ಶಿಥಿಲ ದ್ವಿತ್ವನ, ನೆಕ್ಸ್ಟ್ ದ್ವಿರುಕ್ತಿ ಪದನ ಅಂತ ಇಲ್ಲಿ ಕ್ವಶನ್ಗೆ. ಇದು ಹುಟ್ಟು ಪ್ಲಸ್ ಸಾವು ಅನ್ನೋದು ಇದೊಂದು ಜೋಡಿ ಪದ ಆಗುತ್ತೆ. ದ್ವಿರುಕ್ತಿ ಪದ ಅಂತಂದ್ರೆ ಈಗೀಗ, ಆಗಾಗ, ಆಗ, ಬೇಗ ಅನ್ನೋದೆಲ್ಲ ದ್ವಿರುಕ್ತಿ ಪದ ಆಗುತ್ತೆ. ಸೊ ಹಂಗಾಗಿ ಇದು ಹುಟ್ಟು ಸಾವು ಅನ್ನೋದು ದ್ವಿರುಕ್ತಿ ಆಗಲ್ಲ, ಹುಟ್ಟು ಸಾವು ಅನ್ನೋದು ಜೋಡಿ ಪದ ಆಗುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತ ಅಂದ್ರೆ ಜೋಡಿ ಪದ. ನೆಕ್ಸ್ಟ್ ಒನ್, ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾವುದು ಅನ್ನೋ ಈ ಕ್ವಶನ್ಗೆ ಕಾನೂರು ಹೆಗ್ಗಡತಿ, ಸಮರಸವೇ ಜೀವನ, ಜೋಮನ ದುಡಿ, ಮರಳಿ ಮಣ್ಣಿಗೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕಾನೂರು ಹೆಗ್ಗಡತಿ ಬರೆದವರು ಯಾರು ಅಂತ ಅಂದ್ರೆ ಕುವೆಂಪು. ಸಮರಸವೇ ಜೀವನ ಬಂದ್ಬಿಟ್ಟು ವಿ.ಕೃ. ಗೋಕಾಕ್ ಅವರದು. ಜೋಮನ ದುಡಿ ಮತ್ತೆ ಮರಳಿ ಮಣ್ಣಿಗೆ ಕೃತಿ ಬಂದ್ಬಿಟ್ಟು ಯಾರ್ದು ಅಂತ ಅಂದ್ರೆ ಕಾರಂತ ಅವ್ರದ್ದು ಆಗುತ್ತೆ. ಒಟ್ಟಿನಲ್ಲಿ ಹೂವಯ್ಯನ ಪಾತ್ರವಿರುವ ಕಾದಂಬರಿ ಯಾರು ಬರ್ದರು ಅಂತ ಅಂದ್ರೆ ಅದು ಜೋಮನ ದುಡಿ ಆಗುತ್ತೆ. ಸೊ ಅದನ್ನ ಬರೆದವರು ಕಾರಂತರು ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಜೋಮನ ದುಡಿ. ಕಾರಂತರವರು ಬರೆದಿರುವ ಜೋಮನ ದುಡಿ. ಅದು ಆ ಒಂದು ಜೋಮನ ದುಡಿಯಲ್ಲಿ ಕಾದಂಬರಿಯಲ್ಲಿ ಹೂವಯ್ಯನ ಪಾತ್ರವಿದೆ. ಆನ್ಸರ್ ಇಸ್ ಜೋಮನ ದುಡಿ. ನೆಕ್ಸ್ಟ್ ಒನ್ ನೋಡೋಣ. ಮೇಜು ಇದು ಯಾವ ಭಾಷೆಯ ಪದ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಇದರ ಅನ್ಯ ಭಾಷೆಯ ಪದ ಮತ್ತೆ ಇದು ಯಾವ ಭಾಷೆಯ ಪದ ಅಂತ ಒಂದು ಕ್ವಶನ್ ಇದ್ದೇ ಇರುತ್ತೆ. ಮೇಜು ಇದು ಯಾವ ಭಾಷೆಯ ಪದ ಅಂತ ಇಲ್ಲಿ ಕ್ವಶನ್ಗೆ ಪೋರ್ಚುಗೀಸ್, ಅರಬ್ಬಿ, ಪಾರ್ಸಿ, ನೆಕ್ಸ್ಟ್ ಕನ್ನಡ ಅಂತ 4 ಆಪ್ಷನ್ಗಳಲ್ಲಿ ಮೇಜು ಇದು ಯಾವ ಭಾಷೆಯ ಪದ ಅಂತ ಅಂದ್ರೆ ಇದೊಂದು ಪೋರ್ಚುಗೀಸ್ ಪದ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್. ಮೇಜು ಅನ್ನೋದೊಂದು ಪೋರ್ಚುಗೀಸ್ ಪದ. ನೆಕ್ಸ್ಟ್ ಒನ್ ನೋಡೋಣ. ಕುಮಾರವ್ಯಾಸನ ಬಿರುದು ಇದು ಅಂತ ಇಲ್ಲಿ ಕ್ವಶನ್ ಇದೆ. ಅಲಂಕಾರ ಸಾಮ್ರಾಜ್ಯ ಚಕ್ರವರ್ತಿ, ದುಷ್ಟಂತ ಸಾಮ್ರಾಜ್ಯ ಚಕ್ರವರ್ತಿ, ನಾಟಕ ಸಾಮ್ರಾಜ್ಯ ಚಕ್ರವರ್ತಿ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಇಲ್ಲಿ ಕ್ವಶನ್ ಇದೆ. ಕುಮಾರವ್ಯಾಸನ ಬಿರುದು ಯಾವುದು ಅಂತ ಅಂದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನೋದು ಕುಮಾರವ್ಯಾಸನ ಬಿರುದು ಆಗುತ್ತೆ. ಆಪ್ಷನ್ 4 ಇಸ್ ರೈಟ್. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸನ ಬಿರುದು. ನೆಕ್ಸ್ಟ್ ಒನ್ನು, ನೇಸರು ಯಾವ ಭಾಷೆಯ ಪದವಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ನೇಸರು ಯಾವ ಭಾಷೆಯ ಪದವಾಗಿದೆ ಅನ್ನೋದ್ರಲ್ಲಿ ಅಚ್ಚ ಕನ್ನಡ ಪದ, ಸಂಸ್ಕೃತ, ಮರಾಠಿ, ಪಂಜಾಬಿ ಅಂತ ಆಪ್ಷನ್ಗಳು ಕೊಟ್ಟಿದ್ದಾರೆ. ನೇಸರು ಒಂದು ಬಂದ್ಬಿಟ್ಟು ಅದೊಂದು ಅಚ್ಚ ಕನ್ನಡದ ಪದ ಆಗುತ್ತೆ, ಅದು ನಮ್ಮ ಕನ್ನಡದ ಪದ ಆಗುತ್ತೆ. ನೇಸರು ಅನ್ನೋದು ಸಂಸ್ಕೃತ, ಮರಾಠಿ, ಪಂಜಾಬಿ ಆಗಲ್ಲ, ಇದೊಂದು ಅಚ್ಚ ಕನ್ನಡದ ಪದ. ಸೊ ಆಪ್ಷನ್ 1 ಇಸ್ ಕರೆಕ್ಟ್. ನೇಸರು ಒಂದು ಅಚ್ಚ ಕನ್ನಡದ ಪದ. ನೆಕ್ಸ್ಟ್ ಒನ್ ನೋಡೋಣ. ಇವುಗಳಲ್ಲಿ ಯಾವುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಭೂತಕಾಲಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡೋಣ. ಮಾಡಿದನು, ಮಾಡುತ್ತಾನೆ, ಮಾಡುತ್ತಿದ್ದಾನೆ, ಮಾಡುವನು ಅಂತ ಇಲ್ಲಿ ಕ್ವಶನ್ ಇದೆ. ಇದಕ್ಕೆ ಭೂತಕಾಲಕ್ಕೆ ಉದಾಹರಣೆ ಅಥವಾ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ಆಪ್ಷನ್ 1 ಮಾಡಿದನು ಆಗಬೇಕು, ಅದು ಭೂತಕಾಲಕ್ಕೆ ಎಕ್ಸಾಂಪಲ್. ಇಲ್ಲಿ ಆನ್ಸರು ಮಾಡುವನು ಅಂತ ಹಾಕಿದ್ದೀನಿ, ಇದು ರಾಂಗ್ ಆಗುತ್ತೆ. ಇದು ತಪ್ಪು. ಮಾಡುವನು ಅನ್ನೋದು ಭವಿಷ್ಯತ್ ಕಾಲ ಆಗುತ್ತೆ. ನೆಕ್ಸ್ಟ್ ಮಾಡುತ್ತಿದ್ದಾನೆ ಅನ್ನೋದು ಅದು ಮಾಡುತ್ತಿದ್ದಾನೆ ಅನ್ನೋದು
ಅನ್ನೋದು ಅದು ವರ್ತಮಾನ ಕಾಲ ಆಗುತ್ತೆ, ಮಾಡಿದನು ಅನ್ನೋದು ಭೂತಕಾಲ ಆಗುತ್ತೆ. ಇದರಲ್ಲಿ ಆಪ್ಷನ್ನು ತಪ್ಪಾಗಿ ಅಲ್ಲಿ ಬರೆದಿದ್ದೀನಿ, ಸೊ ಕರೆಕ್ಟ್ ಮಾಡ್ಕೊಳ್ಳಿ. ಭೂತಕಾಲಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದರೆ ಮಾಡಿದನು ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡೋಣ. ಮಹಾ ಪ್ಲಸ್ ಆತ್ಮ ಇದು ಯಾವ ಸಂಧಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಮಹಾ ಪ್ಲಸ್ ಆತ್ಮ ಇದು ಯಾವ ಸಂಧಿ ಅಂತ ಕ್ವಶನ್ಗೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ನೆಕ್ಸ್ಟ್ ಲೋಪ ಸಂಧಿ ಅಂತ 4 ಆಪ್ಷನ್ಗಳಲ್ಲಿ ಮಹಾ ಪ್ಲಸ್ ಆತ್ಮ ಅದನ್ನು ಕೂಡಿಸಿ ಬರೆದಾಗ ಮಹಾತ್ಮ ಆಗುತ್ತೆ. ಅಲ್ಲಿ ಆ ಅಂತ ಬಂದಿದೆ, ಆ ಅಂತ ಅಂದರೆ ದೀರ್ಘ ಸ್ವರ ಬಂದಿದೆ, ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಮಹಾತ್ಮ ಅನ್ನೋದು ಅದೊಂದು ಸವರ್ಣ ದೀರ್ಘ ಸಂಧಿ, ಅದನ್ನು ಬಿಡಿಸಿ ಬರೆದಾಗ ಮಹಾತ್ಮ ಆಗುತ್ತೆ. ಸೊ ಅದು ಆನ್ಸರ್ ಈ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಒನ್ನು ಕೂಸು ಮಲಗಿತ್ತು ಕೂಸು ಆಡಿತು ಇದು ಯಾವ ಒಂದು ಕಾರಕ ಅಂತ ಇಲ್ಲಿ ಕ್ವಶನ್ ಕೇಳಿದರೆ. ಕೂಸು ಮಲಗಿತ್ತು ಕೂಸು ಆಡಿತು ಇದು ಯಾವ ಕಾರಕ ಅಂತ ಅಂದರೆ ಸಂಪ್ರದಾನ ಕಾರಕ, ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ ಅಂತ ಆಪ್ಷನ್ಗಳಲ್ಲಿ ಕೂಸು ಅನ್ನೋದು ಅದೊಂದು ಕರ್ತೃ ಆಗುತ್ತೆ. ಅದು ಯಾವುದು ಅಂತ ಅಂದರೆ ಕರ್ತೃ, ಕರ್ಮ, ಕರಣ ಅಂತ 3 ಕಾರಕಗಳು ಬರುತ್ತೆ. ಸೊ ಅದರಲ್ಲಿ ಕೂಸು ಅನ್ನೋದೊಂದು ಕರ್ತೃಕಾರಕ ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೂಸು ಮಲಗಿತ್ತು ಕೂಸು ಆಡಿತು ಇದು ಯಾವ ಕಾರಕ ಅಂತ ಅಂದರೆ ಇದೊಂದು ಕರ್ತೃಕಾರಕ. ನೆಕ್ಸ್ಟ್ ಒನ್ ನೋಡೋಣ. ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಫಸ್ಟ್ ಒನ್ನು ಬೇಂದ್ರೆಯವರ ಸಾಧನಕೇರಿ, ಕಾರಂತರು ಸಾಧನಕೇರಿ, ನೆಕ್ಸ್ಟ್ ಶ್ರೀರಂಗ ಸಾಧನಕೇರಿ, ನೆಕ್ಸ್ಟ್ ಕುವೆಂಪು ಸಾಧನಕೇರಿ ಅಂತ ಇಲ್ಲಿ 4 ಆಪ್ಷನ್ಗಳಲ್ಲಿ ಬೇಂದ್ರೆ ಅವರದು ಸಾಧನಕೇರಿ ಅದು ಕರೆಕ್ಟ್ ಆಗಿದೆ. ಆಪ್ಷನ್ 1 ಇಸ್ ಕರೆಕ್ಟು. ಕಾರಂತರು ಅಲ್ಲ, ಶ್ರೀರಂಗ ಅವರು ಅಲ್ಲ, ಕುವೆಂಪು ಅವರು ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬೇಂದ್ರೆ ಅವರ ಸಾಧನಕೇರಿ. ಆಪ್ಷನ್ 1 ಇಸ್ ಕರೆಕ್ಟು, ಸಾಧನಕೇರಿ ಬೇಂದ್ರೆ ಅವರದು. ನೆಕ್ಸ್ಟ್ ಒನ್ ನೋಡೋಣ. ಗಳಗನಾಥರು ಯಾವ ಭಾಷೆಯ ಲೇಖಕರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಗಳಗನಾಥರು ಯಾವ ಭಾಷೆಯ ಲೇಖಕರು ಅಂದರೆ ಹಿಂದಿ, ಕನ್ನಡ, ತೆಲುಗು, ಮರಾಠಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಗಳಗನಾಥರು ಯಾವ ಭಾಷೆಯ ಲೇಖಕರು ಅಂದರೆ ಅವರು ಕನ್ನಡ ಭಾಷೆಯ ಲೇಖಕರು. ಯಾವ ಭಾಷೆಯ ಲೇಖಕರು ಗಳಗನಾಥರು ಅಂದರೆ ಅವರೊಬ್ಬರು ಕನ್ನಡ ಭಾಷೆಯ ಲೇಖಕರು. ಆಪ್ಷನ್ 2 ಇಸ್ ರೈಟ್, ಕನ್ನಡ. ನೆಕ್ಸ್ಟು ಇಲ್ಲೊಂದು ಸಮಾನಾರ್ಥಕ ಪದನ ಕೊಟ್ಟಿದ್ದೀನಿ. ದ್ರೂಮ ಪದದ ಸಮಾನಾರ್ಥಕ ಯಾವುದು ಅಂತ ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ದ್ರೂಮ ಪದದ ಸಮಾನಾರ್ಥಕ ದಮ್ಮ, ದಮ್ಮು, ಮರ, ಧೂಮ್ರ ಅಂತ 4 ಆಪ್ಷನ್ಗಳಲ್ಲಿ ದ್ರೂಮ ಪದದ ಸಮಾನಾರ್ಥಕ ಯಾವುದಾಗುತ್ತೆ ಅಂತ ಅಂದರೆ ಮರ ಆಗುತ್ತೆ. ಆಪ್ಷನ್ನು 3 ಇಸ್ ರೈಟು. ದ್ರೂಮ ಪದದ ಸಮಾನಾರ್ಥಕ ಬಂದ್ಬಿಟ್ಟು ಆಪ್ಷನ್ 3 ಮರ. ನೆಕ್ಸ್ಟ್ ಒನ್ ನೋಡೋಣ. ಪಂಪ ಯಾತ್ರೆ ಯಾರ ಕೃತಿ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಪಂಪ ಯಾತ್ರೆ ಯಾರ ಕೃತಿಯನ್ನ ಈ ಕ್ವಶನ್ಗೆ UR ಅನಂತಮೂರ್ತಿ, ಚಂಪಾ, ವೈದೇಹಿ, ವಿ ಸೀತಾರಾಮಯ್ಯ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಚಂಪಾ ಅಂತ ಅಂದರೆ ಚಂದ್ರಶೇಖರ ಕಂಬಾರ ಹಾಕ್ತಾರೆ. ನೆಕ್ಸ್ಟ್ UR ಅನಂತಮೂರ್ತಿಯವರ ಕೃತಿ ಬಂದ್ಬಿಟ್ಟು ಸಂಸ್ಕಾರ, ಭವ, ನೆಕ್ಸ್ಟ್ ಭಾರತೀಪುರ ಅಂತ. ಚಂಪಾ ಅವ್ರದ್ದು ನಿಮಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ. ವೈದೇಹಿ ಅವರ ಕೃತಿ ಯಾವುದು ಅಂತ ಅಂದರೆ ಕ್ರೌಂಚ ಪಕ್ಷಿಗಳು. ನೆಕ್ಸ್ಟ್ ವಿ ಸೀತಾರಾಮಯ್ಯನವರ ಕೃತಿ ಯಾವುದು ಅಂತ ಅಂದರೆ ಅದು ಪಂಪಯಾತ್ರೆ ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಕೂಡ ವಿ ಸೀತಾರಾಮಯ್ಯನವರು. ನೆಕ್ಸ್ಟ್ ಒನ್ನು ಕಾಂತಾರರನ್ನು ಈಗೂ ಕರೆಯುವರು ಅಂತ ಇಲ್ಲಿ ಕ್ವಶನ್ನು. ಕಾಂತಾರರನ್ನು ಈಗೂ ಕರೆಯುವರು ಅನ್ನೋ ಕ್ವಶನ್ಗೆ ಕಡಲ ತೀರದ ಭಾರ್ಗವ, ನದಿ ತೀರದ ಭಾರ್ಗವ, ಬಾವಿ ತೀರದ ಭಾರ್ಗವ, ಬೆಟ್ಟದ ತಪ್ಪಲಿನ ಭಾರ್ಗವ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಕಾಂತಾರರನ್ನು ಈಗೂ ಕರೆಯುವರು ಅಂತ ಅಂದರೆ ಇವರು ಏನಂತ ಕರೆಯುವರು ಅಂತ ಅಂದರೆ ಕಡಲ ತೀರದ ಭಾರ್ಗವ ಅನ್ನೋರು ಕಡಲ ತೀರದ ಭಾರ್ಗವ ಅಂತ ಕಾಂತಾರರನ್ನು ಕರೆಯುತ್ತಾರೆ. ಆಪ್ಷನ್ 1 ಇಸ್ ರೈಟ್, ಕಡಲ ತೀರದ ಭಾರ್ಗವ. ನೆಕ್ಸ್ಟ್ ಒನ್ನು ರಾಮಧಾನ್ಯ ಚರಿತೆ ಯಾರ ಕೃತಿ ಅಂತ ಇಲ್ಲಿ ಕ್ವಶನ್ ಕೇಳಿದರೆ. ರಾಮಧಾನ್ಯ ಚರಿತೆ ಯಾರ ಕೃತಿ ಅನ್ನೋ ಈ ಒಂದು ಕ್ವಶನ್ಗೆ ಆಪ್ಷನ್ನು ಕನಕದಾಸರು, ವಿಜಯದಾಸರು, ಪುರಂದರದಾಸರು, ಕುವೆಂಪು ಅಂತ 4 ಆಪ್ಷನ್ಗಳಲ್ಲಿ ರಾಮಧಾನ್ಯ ಚರಿತೆ ಯಾರ ಕೃತಿ ಅಂತ ಅಂದರೆ ಕನಕದಾಸರ ಅವರ ಕೃತಿ ಆಗುತ್ತೆ. ಇದೊಂದು ವೆರಿ ಇಂಪಾರ್ಟೆಂಟು. ರಾಗಿ ಮತ್ತು ಜೋಳದ ನಡುವೆ ಜಗಳ ಆದ ಒಂದು ಸನ್ನಿವೇಶ ಇರುವ ಕೃತಿ ಯಾವುದು ಅಂತ ಅಂದರೆ ರಾಮಧಾನ್ಯ ಚರಿತೆಯಲ್ಲಿದೆ. ಅದನ್ನು ಬರೆದವರು ಯಾರು ಅಂತ ಅಂದರೆ ಕನಕದಾಸರು. ಈ ಒಂದು ಕನಕದಾಸರ ರಿಲೇಟೆಡ್ ಒಂದು ಕ್ವಶನ್ ಬಂದೇ ಬರುತ್ತೆ. ಅದರಲ್ಲೂ ರಾಮಧಾನ್ಯ ಚರಿತೆ ಅಂತ ಅಂದರೆ ರಾಗಿ ಮತ್ತು ಜೋಳದ ಬಗ್ಗೆ ನಡುವೆ ಜಗಳ ಆಗುತ್ತೆ. ಆ ಒಂದು ಕೃತಿನಲ್ಲಿ ಇದು ರಾಗಿ ಮತ್ತು ಜೋಳದ ಬಗ್ಗೆ ಉಲ್ಲೇಖ ಇದೆ. ಅದನ್ನು ಬರೆದವರು ಕನಕದಾಸರು. ನೆಕ್ಸ್ಟ್ ಒನ್ ನೋಡೋಣ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಕಾರ್ಯ ಆಗದೇ ಇರುವ ಸಂಧಿಯನ್ನು ಏನನ್ನುವರು ಅಂತ ಇಲ್ಲಿ ಕ್ವಶನ್ ಕೇಳಿದರೆ. ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಕಾರ್ಯ ಆಗದೇ ಇರುವ ಸಂಧಿಯನ್ನು ಏನನ್ನುವರು ಅಂತ ಇಲ್ಲಿ ಕ್ವಶನ್ಗೆ. ಅಂದರೆ ಸ್ವರ ಅಂತ ಅಂದರೆ ಆ ಈ ಆ ಸ್ವರದ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಕಾರ್ಯ ಆಗದೇ ಇರುವ ಸಂಧಿಯನ್ನು ಏನಂತ ಕರೀತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ. ಅದಕ್ಕೆ ಆಪ್ಷನ್ನು ವಿಕೃತಿ ಭಾವ, ಸಾಧಾರಣ ಭಾವ, ನೆಕ್ಸ್ಟ್ ಅಸಾಧಾರಣ ಭಾವ, ನೆಕ್ಸ್ಟ್ ಪ್ರಕೃತಿ ಭಾವ ಅಂತ ಇಲ್ಲಿ 4 ಆಪ್ಷನ್ಗಳಲ್ಲಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಆಗಲಿಲ್ಲ ಅಂತ ಅಂದರೆ ಅದನ್ನ ಪ್ರಕೃತಿ ಭಾವ ಅಂತ ಕರೀತಾರೆ. ಆಪ್ಷನ್ 4 ಇಸ್ ರೈಟ್, ಪ್ರಕೃತಿ ಭಾವ. ನೆಕ್ಸ್ಟ್ ಒನ್ನು
ಕನ್ನಡ ವ್ಯಾಕರಣದಲ್ಲಿ ಬಿಂದು ಅನ್ನು ಹೀಗೂ ಕರೆಯಬಹುದು ಅಂತ ಇಲ್ಲಿ ಕ್ವಶನ್ನು. ಕನ್ನಡ ವ್ಯಾಕರಣದಲ್ಲಿ ಬಿಂದು ಅನ್ನು ಹೀಗೂ ಕರೆಯಬಹುದು ಅನ್ನೋ ಕ್ವಶನ್ಗೆ ನಾನು ವ್ಯಾಕರಣ ರಿಲೇಟೆಡ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ಆ ಒಂದು ವಿಡಿಯೋನ ವಾಚ್ ಮಾಡಿಲ್ಲ ಹೋಗಿ ನೋಡಿ. ವ್ಯಾಕರಣ ತುಂಬಾ ಇಂಪಾರ್ಟೆಂಟು, ಈಸಿಯಾಗಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ಆಪ್ಷನ್ ಅನುಸ್ವರ, ಮಹಾಸ್ವರ, ಅಪಸ್ವರ, ದಿನಸ್ವರ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಬಿಂದು ಅನ್ನೋದು ಅದೊಂದು ಅನುಸ್ವರದಲ್ಲಿ ಬರುತ್ತೆ. ಅಂದರೆ ಯೋಗವಾಹದಲ್ಲಿ ಅನುಸ್ವರ ಮತ್ತು ವಿಸರ್ಗ ಅಂತ ಬರುತ್ತಲ್ಲ, ಅದರಲ್ಲಿ ಬಿಂದು ಅಂದರೆ ಬಿಂದು ಕೂಡ ಅದು ಅನುಸ್ವರ ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅನುಸ್ವರ ಆಗುತ್ತೆ. ಕನ್ನಡ ವ್ಯಾಕರಣದಲ್ಲಿ ಬಿಂದು ಅನ್ನು ಹೀಗೂ ಕರೆಯಬಹುದು ಅಂತ ಅಂದರೆ ಯಾವ ರೀತಿ ಕರೆಯಬಹುದು ಅಂತ ಅಂದರೆ ಅನುಸ್ವರ ಅಂತ ನಾವು ಹೇಳ್ತೀವಿ. ಸೊ ವ್ಯಾಕರಣದಲ್ಲಿ ಒಟ್ಟು ಟೋಟಲಿ 49 ಅಕ್ಷರಗಳಿದ್ದಾವೆ. ಅದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ವಾಚ್ ಮಾಡಿ. ವ್ಯಾಕರಣ ರಿಲೇಟೆಡ್ ಈಸಿಯಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ವಾಚ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಇದೇ ರೀತಿ ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಯಾಕೆ ಅಂತ ಅಂದರೆ ಕಡ್ಡಾಯ ಕನ್ನಡ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟು ಈ ವಿಡಿಯೋಸ್ಗಳೆಲ್ಲ. ಓಲ್ಡ್ ಕ್ವಶನ್ ಪೇಪರಲ್ಲಿ ಏನೋ ಒಂದು ಕ್ವಶನ್ ಕೇಳಿದ್ದಾರೆ ಅಂದರೆ ಅದೇ ಕ್ವಶನ್ಸು ಆಲ್ಮೋಸ್ಟ್ ರಿಪೀಟೆಡ್ ಆಗಿರ್ತವೆ. ನಾವು ಜಾಸ್ತಿ ಓದೋದಕ್ಕಿಂತ ಹಳೆ ಕ್ವಶನ್ ಪೇಪರ್ನ ನಾವು ಬಿಡಿಸೋದ್ರಿಂದ ನಮಗೆ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ನ ಫೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.